ಹೈಸ್ಕೂಲ್ಗಳಲ್ಲಿ 32 ಹೈಸ್ಕೂಲ್ಗಳ ಫಲಿತಾಂಶ 100% ಆಗಿದೆ. ಇವುಗಳ ಒಂದು ಶಾಲೆಯ ಫಲಿತಾಂಶ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ, ಅದು 87.5 ಅಷ್ಟಾಗಿದೆ. ನಮ್ಮ ತಾಲೂಕಲ್ಲಿ ಒಟ್ಟು 1180 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂತ್ಕೊಂಡಿದ್ದು. 1180 ವಿದ್ಯಾರ್ಥಿಗಳಲ್ಲಿ 1177 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದರೆ 576 ಗಂಡು ಮಕ್ಕಳು ಕೂತ್ಕೊಂಡಿದ್ರು, 604 ಹೆಣ್ಮಕ್ಳು ಕೂತ್ಕೊಂಡಿದ್ರು. ಅದರಲ್ಲಿ 576 ಗಂಡು ಮಕ್ಕಳಲ್ಲಿ 574 ಗಂಡು ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಅಂದರೆ 2 ವಿದ್ಯಾರ್ಥಿಗಳು ಮಾತ್ರ ಉತ್ತೀರ್ಣರಾಗಿದ್ದಾರೆ. 604 ಹೆಣ್ಮಕ್ಳಲ್ಲಿ 603 ಹೆಣ್ಮಕ್ಳು ಉತ್ತೀರ್ಣರಾಗಿದ್ದಾರೆ, 1 ಹೆಣ್ಮಗು ಮಾತ್ರ ಫೇಲ್ ಆಗಿದೆ. ಒಟ್ಟು ನಮ್ಮ ತಾಲೂಕಿನ ಫಲಿತಾಂಶ 99.75 ಆಗಿದೆ. 99.75 ಆಗಿದೆ. ಹಾಗೆ ರಾಜ್ಯ ಮಟ್ಟದ ರ್ಯಾಂಕ್ ಏನಾದ್ರು ಇದೆ? ರಾಜ್ಯ ಮಟ್ಟದ ರ್ಯಾಂಕಲ್ಲಿ ನಮ್ಮ ತಾಲೂಕಿನಲ್ಲಿ 5 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ರಜತ್ ಶೇಖ್ ಪ್ರಶಾಂತಿ ಪ್ರೌಢಶಾಲೆ, ಈ ವಿದ್ಯಾರ್ಥಿ 622 ಅಂಕಗಳನ್ನು ಪಡ್ಕೊಂಡು ನಮ್ಮ ತಾಲೂಕಿಗೆ ಪ್ರಥಮ 22 ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ರಾಜ್ಯಕ್ಕೆ ಇದು 4ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾನೆ. ಸೊ ಆಮೇಲೆ 620 ಅಂಕವನ್ನು 2 ವಿದ್ಯಾರ್ಥಿಗಳು, ಮಾನ್ಯ ಕೃಷ್ಣಮೂರ್ತಿ ಭಟ್ ಅಂತ ಕಾಳಿಕಾ ಭವಾನಿ ಆಂಗ್ಲ ಮಾಧ್ಯಮ ಶಾಲೆ 620. ಹಾಗೆಯೇ ಹಂಸಿನಿ ಮೋಹನ್ ಹೆಗಡೆ ಅವಳು ಕೂಡ 620 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಹಾಗೆ ದಿಶಾ ಆರ್ ನಾಯ್ಕ್ ಗೌರ್ಮೆಂಟ್ ಹೈಸ್ಕೂಲ್ ಹಾಳಲ್ಕಟ್ಟ, ಈ ವಿದ್ಯಾರ್ಥಿನಿ 619 ಅಂಕವನ್ನು ಪಡ್ಕೊಂಡಿದ್ದಾಳೆ. ನಿಶಾ ಪರಮೇಶ್ವರ್ ಮಡಿವಾಳ್ ಗೌರ್ಮೆಂಟ್ ಹೈಸ್ಕೂಲ್ ಜಿಡ್ಡಿ, ಇವಳು 617 ಅಂಕವನ್ನು ಪಡ್ಕೊಂಡಿದ್ದಾಳೆ. ಹೀಗೆ 5 ಜನ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ತುಂಬ ಜನ ವಿದ್ಯಾರ್ಥಿಗಳು ಅಂದರೆ ಸುಮಾರು ಇವು ದ್ವಿತೀಯ ಆಯಿತು. ರಾಜ್ಯಕ್ಕೆ 4ನೇ ರ್ಯಾಂಕು. 622 ಜನ ಇದ್ದಾರೆ. ಇವರು 6ನೇ ರ್ಯಾಂಕ್, 619 7ನೇ ರ್ಯಾಂಕ್ ಆಗುತ್ತೆ, 617 9ನೇ ರ್ಯಾಂಕ್ ಆಗುತ್ತೆ. ಇಷ್ಟು ವಿದ್ಯಾರ್ಥಿಗಳು ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ತುಂಬ ಜನ ವಿದ್ಯಾರ್ಥಿಗಳಲ್ಲಿ ಇನ್ನೂ ಒಂದು 13 ಜನ ವಿದ್ಯಾರ್ಥಿಗಳು 612, 13, 14 ಈ ಅಂಕದ ರೇಂಜಲ್ಲಿದ್ದಾರೆ. ಅವರೆಲ್ಲ ಕೆಲವೊಂದು ವಿಷಯಗಳಲ್ಲಿ 1-2 ಅಂಕಗಳು ಮಾತ್ರ ಹೋಗಿದೆ. ಅವರಿಗೆ ರಿವ್ಯಾಲ್ಯೂಯೇಷನ್ ಹಾಕಿದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಎಲ್ಲಾದರೂ ವ್ಯಾಲ್ಯೂಯೇಷನ್ನಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ದರೆ ಭಾಳ ಜನ ವಿದ್ಯಾರ್ಥಿಗಳು ನಮ್ಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ನಮ್ಗೆ ಇನ್ನೂ 1 ಅಂಕ ಬರಬೇಕು, 2 ಅಂಕ ಬರಬೇಕು, ಕೆಲವು ಜನಕ್ಕೆ ಇನ್ನೂ 3 ಅಂಕ ಬರಬೇಕು, 5 ಅಂಕ ಬರಬೇಕು ಅನ್ನುವಂಥ ಇದನ್ನು ಕೂಡ ವಿನಂತಿಯನ್ನು ಕೂಡ ತಿಳಿಸಿದ್ದಾರೆ. ನೋಡಬೇಕು ಅವರಿಗೆ ಎಷ್ಟು ಜನ ಕರೀಲಾಗ್ತದೆ ಅಂತ ನೋಡಬೇಕು. ನೆಕ್ಸ್ಟು ನಮ್ಮಲ್ಲಿ ಸರ್ಕಾರಿ ಶಾಲೆಗಳು ಒಟ್ಟು 13 ಸರ್ಕಾರಿ ಶಾಲೆಗಳು, ಅದರಲ್ಲಿ 2 ವಸತಿ ಶಾಲೆಗಳು ಸೇರಿ 15 ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ 15 ಶಾಲೆಯ ಸರ್ಕಾರಿ ಶಾಲೆಗಳು ಕೂಡ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ. ಹಾಗೆಯೇ ಅನುದಾನ ರಹಿತವಾದಂಥ 4 ಶಾಲೆಗಳಿದ್ದಾವೆ ಪ್ರೌಢಶಾಲೆಗಳು. ಆ 4 ಪ್ರೌಢಶಾಲೆಗಳು ಕೂಡ 100ಕ್ಕೆ 100 ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ. ಹಾಗೆಯೇ ಅನುದಾನಿತ ಶಾಲೆಗಳು 14 ಇದ್ದಾವೆ. ಆ 14 ಅನುದಾನಿತ ಶಾಲೆಗಳಲ್ಲಿ 13 ಶಾಲೆಗಳು 100ಕ್ಕೆ 100 ಅಂಕವನ್ನು ಪಡ್ಕೊಂಡಿದ್ದಾವೆ. 1 ಶಾಲೆ ಮಾತ್ರ ಕಡಿಮೆ ಅಂಕವನ್ನು 80% ಮಾಡಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ನೆಕ್ಸ್ಟು ಮಾಧ್ಯಮವಾರು, ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ